ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನೆಲ್ಗೆ ಎಲ್ರಿಗೂ ಕೂಡ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಇನ್ನೊಂದು ಲೀನಿಯರ್ ಕಾಂಬಿನೇಷನ್ ಪ್ರಾಬ್ಲಮ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಫಸ್ಟ್ ಕ್ವಶನ್ ಏನ್ ಹೇಳ್ತಾ ಇದೆ, ಎಕ್ಸ್ಪ್ರೆಸ್ ದ ಗಿವನ್ ಪಾಲಿನಾಮಿಯಲ್ ಎಫ್ ಆಫ್ ಎಕ್ಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ 4x ಮೈನಸ್ 3 ಆಸ್ ದ ಲೀನಿಯರ್ ಕಾಂಬಿನೇಷನ್ ಆಫ್ ದಿ ಪಾಲಿನಾಮಿಯಲ್ಸ್ f1x f2x f3x. ಸೊ ಇಲ್ಲಿ ಏನ್ ಕೊಡ್ತಾ ಇದ್ದಾರೆ ಅಂತಂದ್ರೆ, ಒಂದು ವೆಕ್ಟರ್ ಇದೆ, ಸೊ ಅದನ್ನ ಈ ಮೂರು ವೆಕ್ಟರ್ಗಳ ಲೀನಿಯರ್ ಕಾಂಬಿನೇಷನ್ ಆಗಿ ಎಕ್ಸ್ಪ್ರೆಸ್ ಮಾಡ್ರಿ ಅಂತ ಪ್ರೀವಿಯಸ್ ವಿಡಿಯೋದಲ್ಲಿ ಕೊಡ್ತಾ ಇದ್ರು. ಸೊ ಇಲ್ಲೇನಾಗಿದೆ, ವೆಕ್ಟರ್ಸ್ ಗಳ ಬದಲು ಪಾಲಿನಾಮಿಯಲ್ ಗಳನ್ನ ಕೊಟ್ಟಿದ್ದಾರೆ ಅಷ್ಟೇ. ಸೇಮ್ ಪ್ರೊಸೀಜರ್ ಪ್ರೀವಿಯಸ್ ವಿಡಿಯೋಗಳಲ್ಲಿ ಏನು ಪ್ರೊಸೀಜರ್ ಅನ್ನ ಫಾಲೋ ಮಾಡಿ ಸಾಲ್ವ್ ಮಾಡಿದ್ವಿ ಪ್ರಾಬ್ಲಮ್ ಅನ್ನ, ಅದೇ ಪ್ರೊಸೀಜರ್ ಅಲ್ಲಿ ಸಾಲ್ವ್ ಮಾಡೋಣ. ಸೊ C1 ಇಲ್ಲಿ C1 x1 ಪ್ಲಸ್ C2 x2 ಅಂತ ಬರೀತಾ ಇದ್ದೆ. ಸೊ ಇಲ್ಲೇನಾಗುತ್ತೆ, C1 ಇಂಟು f1x ಪ್ಲಸ್ C2 ಇಂಟು f2x ಪ್ಲಸ್ C3 ಇಂಟು f3x ವಿಲ್ ಬಿ ಈಕ್ವಲ್ ಟು f ಆಫ್ x. ಅಷ್ಟೇ, ಸಿಂಪಲ್. ಸರಿನಾ? ಈಗ C1 C2 C3 ವ್ಯಾಲ್ಯೂನ ನಾನು ಕಂಡುಹಿಡಿಬೇಕು. f1x f2x f3x ಮತ್ತೆ f ಆಫ್ x ವ್ಯಾಲ್ಯೂ ಗೊತ್ತಿದೆ. ಸೊ ಅದನ್ನ ಸಬ್ಸ್ಟಿಟ್ಯೂಟ್ ಮಾಡಿ. C1 ಇಂಟು f1x ವ್ಯಾಲ್ಯೂ ಏನಿದೆ, ಎಕ್ಸ್ ಸ್ಕ್ವೇರ್ ಮೈನಸ್ 2x ಪ್ಲಸ್ 5 ಪ್ಲಸ್ C2 ಇಂಟು f2 ವ್ಯಾಲ್ಯೂ ಏನಿದೆ, 2x ಸ್ಕ್ವೇರ್ ಮೈನಸ್ 3x ಪ್ಲಸ್ C3 ಇಂಟು f3 ವ್ಯಾಲ್ಯೂ ಏನಿದೆ, x ಪ್ಲಸ್ 3 ವಿಚ್ ವಿಲ್ ಬಿ ಈಕ್ವಲ್ ಟು f ಆಫ್ x ವ್ಯಾಲ್ಯೂ ಏನು, x ಸ್ಕ್ವೇರ್ ಪ್ಲಸ್ 4x ಮೈನಸ್ 3. ಸರಿನಾ? ಸೊ ಈಗ C1 ಅನ್ನ ಒಳಗಡೆ ಮಲ್ಟಿಪ್ಲೈ ಮಾಡ್ತೀನಿ, C2 ಅನ್ನ ಒಳಗಡೆ ಮಲ್ಟಿಪ್ಲೈ ಮಾಡ್ತೀನಿ, C3 ಅನ್ನ ಒಳಗಡೆ ಮಲ್ಟಿಪ್ಲೈ ಮಾಡ್ತೀನಿ. ಸೊ C1 ಇಂಟು x ಸ್ಕ್ವೇರ್ ಏನಾಗುತ್ತೆ, C1 x ಸ್ಕ್ವೇರ್. ನೆಕ್ಸ್ಟ್ C1 ಇಂಟು ಮೈನಸ್ 2x ಏನಾಗುತ್ತೆ, ಮೈನಸ್ 2C1x. ನೆಕ್ಸ್ಟ್ C1 ಇಂಟು 5 ಏನಾಗುತ್ತೆ, 5C1. ಸರಿನಾ? ನೆಕ್ಸ್ಟ್ ಪ್ಲಸ್ C2 ಇಂಟು 2x ಸ್ಕ್ವೇರ್ ಏನಾಗುತ್ತೆ, 2C2x ಸ್ಕ್ವೇರ್. ನೆಕ್ಸ್ಟ್ C2 ಇಂಟು ಮೈನಸ್ 3x ಏನಾಗುತ್ತೆ, ಮೈನಸ್ 3C2x ಪ್ಲಸ್ C3 ಇಂಟು x ಏನಾಗುತ್ತೆ, C3x ಪ್ಲಸ್ C3 ಇಂಟು 3 ಏನಾಗುತ್ತೆ, 3C3 ವಿಲ್ ಬಿ ಈಕ್ವಲ್ ಟು x ಸ್ಕ್ವೇರ್ ಪ್ಲಸ್ 4x ಮೈನಸ್ 3. ಸರಿನಾ? ಸೊ ಈಗ ಎಕ್ಸ್ ಸ್ಕ್ವೇರ್ ನೆಲ್ಲ ಒಂದ್ ಕಡೆ ಬರ್ಕೊಂತೀನಿ, ಎಕ್ಸ್ ನೆಲ್ಲ ಒಂದ್ ಕಡೆ ಬರ್ಕೊಂತೀನಿ, ಒಂದ್ ರೀತಿ ಕಾನ್ಸ್ಟೆಂಟ್ ಇರೋದ್ನೆಲ್ಲ ಒಂದ್ ರೀತಿ ಬರ್ಕೊಂತೀನಿ. ನೋಡಿ, ಈ ಫಾರ್ಮೆಟ್ ಅಲ್ಲಿ ಬರ್ಕೊಂತ ಹೋಗ್ತೀನಿ ಈ ಸೈಡ್ ಕೂಡ. ಸೊ ಎಕ್ಸ್ ಸ್ಕ್ವೇರ್ ಎಲ್ಲೆಲ್ಲಿದೆ, ಇಲ್ಲಿದೆ ಎಕ್ಸ್ ಸ್ಕ್ವೇರ್ ಮತ್ತೆ ಇಲ್ಲಿದೆ. ಸೊ ಈಗ ನಾನು ಹೇಳಿದೆ ಕಾಮನ್ ಆಗಿ ಬರಬೇಕು ಎಕ್ಸ್ ಸ್ಕ್ವೇರ್, ಆ ರೀತಿ ಬರ್ಕೊಂತೀನಿ ಅಂತ. ಸೊ ಎಕ್ಸ್ ಸ್ಕ್ವೇರ್ ಅನ್ನ ಹೊರಗಡೆ ಕಾಮನ್ ಆಗಿ ತೆಗೆದ್ರೆ ಇದ್ರಲ್ಲಿ ಏನ್ ಉಳ್ಕೊಳುತ್ತೆ, C1 ಮಾತ್ರ ಉಳ್ಕೊಳುತ್ತೆ. ಇಲ್ಲಿ ಎಕ್ಸ್ ಸ್ಕ್ವೇರ್ ಅನ್ನ ಹೊರಗಡೆ ತೆಗೆದ್ರೆ ಏನು ಉಳ್ಕೊಳುತ್ತೆ, ಪ್ಲಸ್ 2C ಉಳ್ಕೊಳುತ್ತೆ. ನೆಕ್ಸ್ಟ್ ಪ್ಲಸ್ ಈಗ ಏನ್ ಮಾಡ್ತೀನಿ, ಎಕ್ಸ್ ಹೊರಗಡೆ ಕಾಮನ್ ಬರುವ ರೀತಿಯಲ್ಲಿ ಬರ್ಕೊಂತ ಹೋಗ್ತೀನಿ. ಸೊ ಮೈನಸ್ 2C1x ಇದೆ, ನೆಕ್ಸ್ಟ್ ಮೈನಸ್ 3C2x ಇದೆ, ನೆಕ್ಸ್ಟ್ ಪ್ಲಸ್ C3x ಇದೆ. ಸೊ ಇವಾಗ ಮೈನಸ್ 2C1 ಉಳ್ಕೊಳುತ್ತೆ, ಎಕ್ಸ್ ಅನ್ನ ಕಾಮನ್ ಆಗಿ ತೆಗೆದ್ರೆ. ನೆಕ್ಸ್ಟ್ ಇಲ್ಲಿ ಎಕ್ಸ್ ಅನ್ನ ಕಾಮನ್ ಆಗಿ ತೆಗೆದ್ರೆ ಮೈನಸ್ 3C2 ಉಳ್ಕೊಳುತ್ತೆ. ನೆಕ್ಸ್ಟ್ ಇಲ್ಲಿ ಎಕ್ಸ್ ಅನ್ನ ತೆಗೆದ್ರೆ C3 ಮಾತ್ರ ಉಳ್ಕೊಂತು. ಪ್ಲಸ್ ಏನೇನು ಉಳ್ಕೊಂಡಿದೆ, ಇವಾಗ 5C1 ಉಳ್ಕೊಂಡಿದೆ ಪ್ಲಸ್ 3C3 ವಿಲ್ ಬಿ ಈಕ್ವಲ್ ಟು x ಸ್ಕ್ವೇರ್ ಪ್ಲಸ್ 4x ಮೈನಸ್ 3. ಸೊ ಈಗ ಏನ್ ಮಾಡ್ತೀನಿ ಅಂತಂದ್ರೆ, ಕೋಎಫಿಷಿಯಂಟ್ ಗಳನ್ನ ಬರೀತಾ ಹೋಗ್ತೀನಿ. ಸೊ ಎಕ್ಸ್ ಸ್ಕ್ವೇರ್ ಕೋಎಫಿಷಿಯಂಟ್ ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ಏನಿದೆ, ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಏನಿದೆ, ಈಕ್ವೇಟ್ ಮಾಡಿ. C1 ಪ್ಲಸ್ 2C2 ಇಸ್ ದ ಕೋಎಫಿಷಿಯಂಟ್ ಆಫ್ ಎಕ್ಸ್ ಸ್ಕ್ವೇರ್. ನೆಕ್ಸ್ಟ್ ಈ ಸೈಡ್ ಎಕ್ಸ್ ಸ್ಕ್ವೇರ್ ಪಕ್ಕದಲ್ಲಿ ಏನಿದೆ, ಏನಿಲ್ಲ ಅಂತಂದ್ರೆ 1 ಅಂತ ಅರ್ಥ. ನೆಕ್ಸ್ಟ್ ಎಕ್ಸಿನ ಕೋಎಫಿಷಿಯಂಟ್ ಬರ್ಕೊಳ್ಳಿ, ಮೈನಸ್ 2C1 ಮೈನಸ್ 3C2 ಪ್ಲಸ್ C3 ವಿಲ್ ಬಿ ಈಕ್ವಲ್ ಟು, ಈ ಸೈಡ್ ಎಕ್ಸಿನ ಕೋಎಫಿಷಿಯಂಟ್ ಏನಿದೆ, ಪ್ಲಸ್ 4. ನೆಕ್ಸ್ಟ್ ಏನೇನು ಉಳ್ಕೊಂಡಿದೆ ಇವಾಗ, 5C1 ಪ್ಲಸ್ 3C3 ವಿಲ್ ಬಿ ಈಕ್ವಲ್ ಟು ಮೈನಸ್ 3. ಸರಿನಾ? ಈ ಸೈಡು ಕಾನ್ಸ್ಟೆಂಟ್ ಇದ್ದು ಮೈನಸ್ 3, ಮೈನಸ್ ಅನ್ನು ಕೂಡ ಸೇರಿಸಿ ಬರಿಬೇಕು ಮೈನಸ್ ಇದ್ರೆ. ಸೊ ಈಗ ನನ್ನ ಹತ್ರ 3 ಡಿಫರೆಂಟ್ ವೇರಿಯೇಬಲ್ಸ್ ಇದೆ, C1 C2 C3. ಕಂಡುಹಿಡಿಯೋದು ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಅದಕ್ಕೋಸ್ಕರ ನಾವು ಆಗ್ಯುಮೆಂಟೆಡ್ ಮ್ಯಾಟ್ರಿಕ್ಸಿನ ಹೆಲ್ಪ್ ಅನ್ನ ತಗೊಂತೀವಿ. ಆಗ್ಯುಮೆಂಟೆಡ್ ಮ್ಯಾಟ್ರಿಕ್ಸ್. ಸೊ ಆಗ್ಯುಮೆಂಟೆಡ್ ಮ್ಯಾಟ್ರಿಕ್ಸ್ ಯಾವ ಫಾರ್ಮೆಟ್ ಅಲ್ಲಿ ಇರುತ್ತೆ, A:B ಫಾರ್ಮೆಟ್ ಅಲ್ಲಿ ಇರುತ್ತೆ. ಸೊ C1 ಕೋಎಫಿಷಿಯಂಟ್ಸ್ ಬರೀರಿ, ನೆಕ್ಸ್ಟ್ C2 ಕೋಎಫಿಷಿಯಂಟ್ಸ್, ನೆಕ್ಸ್ಟ್ C3 ಕೋಎಫಿಷಿಯಂಟ್ಸ್ ಅನ್ನ ಬರೀತಾ ಹೋಗಿ ಅಷ್ಟೇ. ಸೊ ಫಸ್ಟ್ C1 ಪಕ್ಕದಲ್ಲಿ ಏನಿದೆ, ಇಲ್ಲಿ ಏನೂ ಇಲ್ಲ ಅಂತಂದ್ರೆ 1. ನೆಕ್ಸ್ಟ್ C2 ಪಕ್ಕದಲ್ಲಿ ಏನಿದೆ, ಪ್ಲಸ್ 2 ಇದೆ, ಸೊ 2 ಅಂತ ಬರೀರಿ. ನೆಕ್ಸ್ಟ್ C3 ಇಲ್ಲ ಇದರಲ್ಲಿ, ಸೊ 0 ಅಂತ ಬರೀಬೇಕು. ನೆಕ್ಸ್ಟ್ ಕಾನ್ಸ್ಟೆಂಟ್ ಏನಿರೋದು ವ್ಯಾಲ್ಯೂ 1. ಸೊ ಇದಷ್ಟು ಎ ಪಾರ್ಟ್, ದಿಸ್ ಈಸ್ ಬಿ ಪಾರ್ಟ್, ಆ ರೀತಿ. ನೆಕ್ಸ್ಟ್ ಇಲ್ಲಿ C1 ಪಕ್ಕದಲ್ಲಿ ಮೈನಸ್ 2 ಇದೆ, ನೆಕ್ಸ್ಟ್ C2 ಪಕ್ಕದಲ್ಲಿ -3 ಇದೆ. ಮೈನಸ್ ಇದ್ರೆ ಮೈನಸ್ ಕೂಡ ಸೇರಿಸಿ ಬರಿಬೇಕಾಗುತ್ತೆ.
ನೆಕ್ಸ್ಟ್ C3 ಪಕ್ಕದಲ್ಲಿ ಏನಿಲ್ಲ, ಸೊ 1 ಅಂತ ಬರೆಯೋಣ. ನೆಕ್ಸ್ಟ್ ಇಲ್ಲಿ 4, ಇಲ್ಲಿ C1 ಪಕ್ಕದಲ್ಲಿ 5 ಇದೆ, C2 ಇಲ್ವೇ ಇಲ್ಲ ಇದರಲ್ಲಿ, ಸೊ 0 ಅಂತ ಬರೀಬೇಕು. C3 ಪಕ್ಕದಲ್ಲಿ 3 ಇದೆ. ನೆಕ್ಸ್ಟ್ ಕಾನ್ಸ್ಟೆಂಟ್ ಈಸ್ -3. ಸೊ ಈಗ ನನ್ನ ಕೆಲಸ ಏನು ಅಂತಂದ್ರೆ ಡಯಾಗ್ನಲ್ ಎಲಿಮೆಂಟ್ ಇರುತ್ತಲ್ಲ ಅದರ ಕೆಳಗಡೆ ಇರುವಂತ ವ್ಯಾಲ್ಯೂಗಳನ್ನ 0 ಮಾಡಬೇಕು. ಸೊ ನೋಡಿ, ಮೊದಲನೇ ಡಯಾಗ್ನಲ್ ಎಲಿಮೆಂಟ್ ಈಸ್ 1, ಸೊ ಅದರ ಕೆಳಗಡೆ ಇರುವಂತ -2 ಮತ್ತೆ +5 ಎರಡನ್ನೂ ಕೂಡ ನಾನು 0 ಮಾಡಬೇಕು. ನೆಕ್ಸ್ಟ್ ಎರಡನೇ ಡಯಾಗ್ನಲ್ ಎಲಿಮೆಂಟ್ ಈಸ್ -3, ಅದರ ಕೆಳಗಡೆ 0 ಆಲ್ರೆಡಿ ಇದೆ, ಸೊ ಮತ್ತೆ ಏನು ಕನ್ವರ್ಟ್ ಮಾಡುವಂತ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ಇಲ್ಲೇನಿದೆ 3 ಇದೆ, ಸೊ 3 ಕೆಳಗಡೆ ಯಾವುದೇ ಎಲಿಮೆಂಟ್ಗಳೇ ಇಲ್ಲ, ಸೊ ಏನು ಕನ್ವರ್ಟ್ ಮಾಡುವಂತ ಅವಶ್ಯಕತೆ ಇಲ್ಲ. ಸಿಂಪಲ್, ಏನು ಡಯಾಗ್ನಲ್ ಎಲಿಮೆಂಟ್ಸ್ ಕೆಳಗಡೆ ಇರುವಂತ ವ್ಯಾಲ್ಯೂಗಳನ್ನ 0 ಮಾಡಬೇಕು. ಸೊ ಇವಾಗ ರೋ ಆಪರೇಷನ್ಸ್ ಮಾತ್ರ ಯೂಸ್ ಮಾಡ್ತೀನಿ. ರೋ 1, ದಿಸ್ ಈಸ್ ರೋ ನಂಬರ್ 2, ದಿಸ್ ಈಸ್ ರೋ ನಂಬರ್ 3. ಸೊ ನಾನು ಏನ್ ಮಾಡ್ತಾ ಇರೋದು, ರೋ ನಂಬರ್ 2 ಅಲ್ಲಿರುವಂತ -2 ಅನ್ನ 0 ಮಾಡಕ್ ಹೊರಟಿದ್ದೀನಿ. ಸೊ ರೋ ನಂಬರ್ 2 ಅಲ್ಲಿ ಚೇಂಜಸ್ ಅನ್ನ ಮಾಡ್ತಾ ಇದೀನಿ ವಿತ್ ರೆಸ್ಪೆಕ್ಟ್ ಟು ಇಟ್ಸ್ ಡಯಾಗ್ನಲ್ ಎಲಿಮೆಂಟ್. ಸೊ ಇದರ ಡಯಾಗ್ನಲ್ ಎಲಿಮೆಂಟ್ ಇಸ್ 1 ವಿಚ್ ಈಸ್ ಇನ್ ರೋ ನಂಬರ್ 1, ಸರಿನಾ? ಸೊ ರೋ ನಂಬರ್ 1 ನ ರೆಫರೆನ್ಸ್ ಅನ್ನ ತಗೊಳ್ಳಿ. ಸಿಂಪಲ್ ಟೆಕ್ನಿಕ್ ಏನು, -2 ಅನ್ನ 0 ಮಾಡೋದಕ್ಕೆ R2 ಅಲ್ಲಿರುವಂತ -2 ಅನ್ನ R1 ಜೊತೆ ಬರೀರಿ. ನೆಕ್ಸ್ಟ್ R1 ಅಲ್ಲಿ ಇರುವಂತ +1 ಅನ್ನ R2 ಜೊತೆ ಬರೀರಿ, ಮಧ್ಯಕ್ಕೆ ಮೈನಸ್ ಹಾಕ್ರಿ. ಸೊ ಇವಾಗ ಏನಾಗುತ್ತೆ, ಮೈನಸ್ ಇಂಟು ಮೈನಸ್ ಇದ್ದಿದ್ದು ಪ್ಲಸ್ ಆಗುತ್ತೆ, ಸರಿನಾ? ಸೊ ಈಗ ಏನಾಯ್ತು, 1 ಇಂಟು R2 ನಾನು R2 ಅಂತ ಕರಿಬಹುದಾ? ಎಸ್. ಸೊ R2 + 2R1, ಸಿಂಪಲ್. ನೆಕ್ಸ್ಟ್ ಈ 5 ಅನ್ನು ಕೂಡ ನಾನು 0 ಮಾಡಬೇಕು. ಸೊ R3 ಅಲ್ಲಿ ಚೇಂಜಸ್ ಅನ್ನ ಮಾಡ್ತಾ ಇರೋದು ವಿತ್ ರೆಸ್ಪೆಕ್ಟ್ ಟು ರೋ 1, ಯಾಕೆ ಇದಕ್ಕೂ ಕೂಡ 1 ಈಸ್ ದ ಡಯಾಗ್ನಲ್ ಎಲಿಮೆಂಟ್. ಈಗ R3 ಅಲ್ಲಿರುವಂತಹ +5 ಅನ್ನ R1 ಜೊತೆ ಬರೀರಿ, R1 ಅಲ್ಲಿರುವಂತಹ 1 ಅನ್ನ R3 ಜೊತೆ ಬರೀರಿ, ಮಧ್ಯಕ್ಕೆ ಮೈನಸ್ ಅನ್ನ ಹಾಕಿ. ಸೊ ಇವಾಗ 1 ಇಂಟು R3 ವಿಲ್ ಬಿ R3 ಇಟ್ಸೆಲ್ಫ್ -5R1, ಇಷ್ಟೇ, ಸಿಂಪಲ್. ಸೊ ಈ ಫಾರ್ಮುಲಾಗಳನ್ನ ಅಪ್ಲೈ ಮಾಡ್ತಾ ಹೋಗಿ ಏನಾಗುತ್ತೆ, A:B ವಿಲ್ ಬಿ ಈಕ್ವಲ್ ಟು, ನಾನು ಕೇವಲ ರೋ 2 ಮತ್ತೆ ರೋ 3 ಅಲ್ಲಿ ಆಪರೇಷನ್ಸ್ ಅಪ್ಲೈ ಮಾಡಿರೋದು. ಸೊ ರೋ 1 ವಿಲ್ ಬಿ ಆಸ್ ಇಟ್ ಈಸ್ ಫ್ರಮ್ ಪ್ರೀವಿಯಸ್ ಸ್ಟೆಪ್. ನೆಕ್ಸ್ಟ್ ಇವೆರಡು ಆಪರೇಷನ್ ಅನ್ನ ಏನಕ್ಕೆ ಅಪ್ಲೈ ಮಾಡ್ತಿರೋದು, ಈ ಎರಡು ಎಲಿಮೆಂಟ್ ಗಳನ್ನ 0 ಮಾಡೋದಕ್ಕೆ. ಸೊ 0 0 ಅಂತ ಬರೀರಿ. ನೆಕ್ಸ್ಟ್ R2 ಆಪರೇಷನ್ಸ್ ಅನ್ನ ಅಪ್ಲೈ ಮಾಡೋಣ. R2 + 2R1 ಅಲ್ವಾ? ಸೊ R2 ವ್ಯಾಲ್ಯೂ ಏನಿರೋದು -3 + 2 ಇಂಟು ಇದರ ರೆಸ್ಪೆಕ್ಟಿವ್ R1 ವ್ಯಾಲ್ಯೂ ಇಸ್ 2. ಸೊ -3 + 4, ಸೊ 2 2 4 ಆಗುತ್ತಲ್ವಾ? ಸೊ -3 + 4 ಏನಾಯ್ತು, +1 ಆಯ್ತು. ನೆಕ್ಸ್ಟ್ R2 ವ್ಯಾಲ್ಯೂ ಇಸ್ 1 + 2 ಇಂಟು ಇದರ ರೆಸ್ಪೆಕ್ಟಿವ್ R1 ವ್ಯಾಲ್ಯೂ ಇಸ್ 0. ಸೊ 0 ಇಂಟು ಎನಿಥಿಂಗ್ ವಿಲ್ ಬಿ 0, 0 + 1 ವಿಲ್ ಬಿ 1. ನೆಕ್ಸ್ಟ್ R2 ವ್ಯಾಲ್ಯೂ ಇಸ್ 4 + ಇದರ ರೆಸ್ಪೆಕ್ಟಿವ್ R1 ವ್ಯಾಲ್ಯೂ ಏನಿದೆ 1 ಇದೆ. ಸೊ 4 + 2 ಏನಾಗುತ್ತೆ, 6 ಆಗುತ್ತೆ. ನೆಕ್ಸ್ಟ್ R3 ಆಪರೇಷನ್ಸ್ ಅನ್ನು ಅಪ್ಲೈ ಮಾಡೋಣ. R3 - 5R1 ಅಲ್ವಾ? ಸೊ ಫಸ್ಟ್ R3 ವ್ಯಾಲ್ಯೂ ಏನಿದೆ 0 - 5 ಇಂಟು ಇದರ ರೆಸ್ಪೆಕ್ಟಿವ್ R1 ವ್ಯಾಲ್ಯೂ ಏನಿದೆ 2 ಇದೆ. ಸೊ -5 ಇಂಟು 2, 5 2s are 10 ಆಗುತ್ತೆ. ಸೊ -10 ವಿಲ್ ಬಿ ದ ಆನ್ಸರ್. ಸೊ ಇಲ್ಲಿ -10 ಆಗುತ್ತೆ. ನೆಕ್ಸ್ಟ್ ಇಲ್ಲಿ ನೆಕ್ಸ್ಟ್ R3 ವ್ಯಾಲ್ಯೂ ಏನಿದೆ 3 - 5 ಇಂಟು ಇದರ ರೆಸ್ಪೆಕ್ಟಿವ್ R1 ವ್ಯಾಲ್ಯೂ ಏನಿದೆ 0. ಸೊ 0 ಇಂಟು ಎನಿಥಿಂಗ್ ವಿಲ್ ಬಿ 0. ಸೊ 3 - 0 ವಿಲ್ ಬಿ 3. ನೆಕ್ಸ್ಟ್ ಇಲ್ಲಿ R3 ವ್ಯಾಲ್ಯೂ ಇಸ್ -3 - 5 ಇಂಟು ಇದರ ರೆಸ್ಪೆಕ್ಟಿವ್ R1 ವ್ಯಾಲ್ಯೂ ಇಸ್ 1. ಸೊ -3 - 5 ಏನಾಗುತ್ತೆ, ವ್ಯಾಲ್ಯೂ -8. ನೆಕ್ಸ್ಟ್ ಇವಾಗ ಮೊದಲನೇ ಡಯಾಗ್ನಲ್ ಎಲಿಮೆಂಟ್ ಕೆಳಗಡೆ ಇರುವಂತಹ ವ್ಯಾಲ್ಯೂಗಳೆಲ್ಲ 0 ಅದು. ಈಗ ಎರಡನೇ ಡಯಾಗ್ನಲ್ ಎಲಿಮೆಂಟ್ ಕೆಳಗಡೆ -10 ಇದೆ. ಸೊ ಇದನ್ನ ನಾನು 0 ಮಾಡಬೇಕು. ಸೊ ಸಿಂಪಲ್ ಟೆಕ್ನಿಕ್ ಏನು, ಇದು ರೋ ನಂಬರ್ 3 ಅಲ್ಲಿ ಇರೋದು. ಸೊ ರೋ 3 ಅಲ್ಲಿ ನಾನು ಚೇಂಜಸ್ ಅನ್ನ ಮಾಡ್ತಾ ಇದ್ದೀನಿ. ಇದರ ಡಯಾಗ್ನಲ್ ಎಲಿಮೆಂಟ್ ಎಲ್ಲಿರೋದು, ರೋ ನಂಬರ್ 2. ಸೊ ಇದು ಡಯಾಗ್ನಲ್ ಎಲಿಮೆಂಟ್ ಅಲ್ವಾ? ಸೊ ರೋ ನಂಬರ್ 2 ಅಲ್ಲಿ ಇದೆ. ಸಿಂಪಲ್ ಟೆಕ್ನಿಕ್ ಏನು, ರೋ 3 ಅಲ್ಲಿ ಇರುವಂತ -10 ಅನ್ನ ರೋ 2 ಜೊತೆ ಬರೀರಿ, ರೋ 2 ಅಲ್ಲಿ ಇರುವಂತ 1 ಅನ್ನ ರೋ 3 ಜೊತೆ ಬರೀರಿ, ಮಧ್ಯಕ್ಕೆ ಮೈನಸ್ ಅನ್ನ ಹಾಕ್ರಿ. ಏನ್ ಸಿಂಪಲ್ ಟೆಕ್ನಿಕ್, R3 ಅಲ್ಲಿ ಇರುವಂತಹ -10 ಅನ್ನ R2 ಜೊತೆ, 1 ಅನ್ನ R3 ಜೊತೆ ಬರೆದ್ಬಿಟ್ಟು ಮಧ್ಯಕ್ಕೂ ಮೈನಸ್ ಹಾಕ್ರಿ. ಮೈನಸ್ ಇಂಟು ಮೈನಸ್ ಏನಾಗುತ್ತೆ, ಪ್ಲಸ್ ಆಗುತ್ತೆ. ಸೊ 1 ಇಂಟು R3 ನಾನು R3 ಅಂತ ಬರೀಬಹುದಾ? ಎಸ್. ಸೊ ಸಾಲ್ವ್ ಮಾಡ್ತಾ ಹೋಗಿ ನಿಮಗೆ ಫೈನಲ್ ಆನ್ಸರ್ ಸಿಗುತ್ತೆ. A:B ವಿಲ್ ಬಿ ಈಕ್ವಲ್ ಟು, ಆಪರೇಷನ್ ಕೇವಲ R3 ಗೆ ಅಪ್ಲೈ ಮಾಡ್ತಿರೋದ್ರಿಂದ R1 ವಿಲ್ ಬಿ ಸೇಮ್ ಫ್ರಮ್ ದ ಪ್ರೀವಿಯಸ್ ಸ್ಟೆಪ್ ಅಂಡ್ R2 ವಿಲ್ ಬಿ ಸೇಮ್ ಫ್ರಮ್ ದ ಪ್ರೀವಿಯಸ್ ಸ್ಟೆಪ್. ಸೊ ಈಗ ಒಂದ್ಸಲಿ 0 ಆಯ್ತು ಅಂತಂದ್ರೆ ಅದು ಮತ್ತೆ ಚೇಂಜಸ್ ಆಗಲ್ಲ, ನಾನು ಆಪರೇಷನ್ ಅನ್ನ ಅಪ್ಲೈ ಮಾಡಾದ್ಮೇಲೆ. ಇಲ್ಲಿ ಆಪರೇಷನ್ ಅಪ್ಲೈ ಮಾಡಿರ್ಲಿಲ್ಲ, ಸೊ ಇಲ್ಲಿ ಆಪರೇಷನ್ ಅಪ್ಲೈ ಮಾಡಿ ಆಗಿದೆ ಅಂತಂದ್ರೆ ಇಲ್ಲಿಗೆ. ಸೊ ಇವಾಗ ಒಂದ್ಸಲಿ 0 ಆಯ್ತು ಅಂತಂದ್ರೆ ಅದು ಚೇಂಜಸ್ ಆಗಲ್ಲ, ನೀವು ಬೇಕಾದ್ರೆ ನೋಡ್ಬೋದು. ನೆಕ್ಸ್ಟ್
R3 plus 10 R2 ಏನಾಗುತ್ತೆ ನೋಡಿ, R3 value is minus 10 plus 10 into ಇದರ ರೆಸ್ಪೆಕ್ಟಿವ್ R2 value is 1. ಸೊ ಪ್ಲಸ್ 10 ಮೈನಸ್ 10 ಕ್ಯಾನ್ಸಲ್ ಆಗಿ 0 ಆಗುತ್ತೆ. ನೆಕ್ಸ್ಟ್ R3 ವ್ಯಾಲ್ಯೂ ಏನಿದೆ 3 ಪ್ಲಸ್ 10 ಇಂಟು ಇದರ ರೆಸ್ಪೆಕ್ಟಿವ್ R2 ವ್ಯಾಲ್ಯೂ ಏನಿದೆ 1. ಸೊ 10 ಪ್ಲಸ್ 3 ಅಂತಂದ್ರೆ 13 ಆಗುತ್ತೆ. ನೆಕ್ಸ್ಟ್ R3 ವ್ಯಾಲ್ಯೂ is minus 8 ಪ್ಲಸ್ 10 ಇಂಟು ಇದರ ರೆಸ್ಪೆಕ್ಟಿವ್ R2 ವ್ಯಾಲ್ಯೂ ಏನಿದೆ 6. ಸೊ 6 10s are 60, 60 ಮೈನಸ್ 8 ಅಂತ ಅಂದ್ರೆ ಎಷ್ಟಾಗುತ್ತೆ 52 ಆಯ್ತು. ಸೊ 52. ಈಗ ಇವಷ್ಟು ಕೂಡ C1 ನ ಕೋಎಫಿಷಿಯೆಂಟ್ಸ್ ಆಗಿದ್ದು, ಇವಷ್ಟು ಕೂಡ C2 ಕೋಎಫಿಷಿಯೆಂಟ್ಸ್, ಇದಷ್ಟು ಕೂಡ C3 ಕೋಎಫಿಷಿಯೆಂಟ್ಸ್ ಆಗಿದ್ದು ಅಲ್ವಾ. ಸೊ ಈಗ ಒಂದೊಂದಾಗಿ ಸಾಲ್ವ್ ಮಾಡ್ತಾ ಹೋಗೋಣ. ಕೆಳಗಡೆಯಿಂದ ಶುರು ಮಾಡಿ. ಸೊ 0 into C1 plus 0 into C2 plus 13 into C3 will be equal to 52. ಸರಿನಾ? 0 into anything will be 0, 0 into anything will be 0. 13 C3 will be equal to 52 ಅಂತ ಬಂತು. 13 1s are 13, 4s are 52. ಸೊ C3 ವ್ಯಾಲ್ಯೂ is equal to 4. ಸೊ ಈಗ ನನಗೆ C3 ವ್ಯಾಲ್ಯೂ ಸಿಕ್ತು, ಏನು 4. ನೆಕ್ಸ್ಟ್ ಏನ್ ಮಾಡ್ತೀನಿ, ಇಲ್ಲಿಗೆ ಹೋಗ್ತೀನಿ. ಸೊ 0 into C1 plus 1 into C2 ಅಂತಂದ್ರೆ C2 ಆಗುತ್ತೆ, ಪ್ಲಸ್ 1 into C3 ಅಂತಂದ್ರೆ C3 ಆಗುತ್ತೆ, ವಿಚ್ ವಿಲ್ ಬಿ ಈಕ್ವಲ್ ಟು 6. ಸೊ 0 into anything will be 0. C2 ವ್ಯಾಲ್ಯೂ ನನಗೆ ಬೇಕು, C3 ವ್ಯಾಲ್ಯೂ ಗೊತ್ತಿದೆ, ದಟ್ ಇಸ್ 4 will be equal to 6. ಸೊ C2 ಮಾತ್ರ ಬೇಕು. ಸೊ 6 ಪ್ಲಸ್ 4 ಅನ್ನು ಆ ಕಡೆ ಕಳಿಸಿದ್ರೆ ಮೈನಸ್ 4 ಆಗುತ್ತೆ. ಸೊ C2 ವ್ಯಾಲ್ಯೂ ವಿಲ್ ಬಿ ಈಕ್ವಲ್ ಟು ಪ್ಲಸ್ 2. ಸೊ ಈಗ ನನಗೆ C2 ವ್ಯಾಲ್ಯೂ ಗೊತ್ತಾಗಿದೆ ಮತ್ತೆ C3 ವ್ಯಾಲ್ಯೂ ಗೊತ್ತಾಗಿದೆ. ಈಗ ಮೊದಲನೇದಕ್ಕೆ ಅಪ್ಲೈ ಮಾಡಿದ್ರೆ ನನಗೆ C1 ವ್ಯಾಲ್ಯೂ ಗೊತ್ತಾಗುತ್ತಾ? ಎಸ್. ಸೊ 1 into C1 ಅಂತಂದ್ರೆ C1 ಪ್ಲಸ್ 2 into C2 ಪ್ಲಸ್ 0 into C3. ಸೊ 0 into anything will be 0. ಸೊ 0 ಅದನ್ನ ಬರೆಯುವಂತ ಅವಶ್ಯಕತೆ ಇಲ್ಲ, ವಿಚ್ ವಿಲ್ ಬಿ ಈಕ್ವಲ್ ಟು 1. ಈಗ C2 ವ್ಯಾಲ್ಯೂ ನನಗೆ ಗೊತ್ತಿದೆಯಾ? ಎಸ್, 2 ಗೊತ್ತಿದೆ. ಸೊ C1 ಪ್ಲಸ್ 2 into C2 ವ್ಯಾಲ್ಯೂ ಏನಾಗುತ್ತೆ 2 ವಿಲ್ ಬಿ ಈಕ್ವಲ್ ಟು 1. ಸರಿನಾ? ಸೊ ಇವಾಗ C1 ಪ್ಲಸ್ 2 2s are 4 ವಿಲ್ ಬಿ ಈಕ್ವಲ್ ಟು 1. ನನಗೆ ಕೇವಲ C1 ಮಾತ್ರ ಬೇಕು. ಸೊ C1 ವಿಲ್ ಬಿ ಈಕ್ವಲ್ ಟು 1 ಪ್ಲಸ್ 4 ಆ ಕಡೆ ಹೋದ್ರೆ ಮೈನಸ್ 4 ಆಗುತ್ತೆ. ಸೊ C1 ವ್ಯಾಲ್ಯೂ ವಿಲ್ ಬಿ ಈಕ್ವಲ್ ಟು ಮೈನಸ್ 3. ಸೊ ಈಗ C1 ವ್ಯಾಲ್ಯೂ ಗೊತ್ತು, C2 ವ್ಯಾಲ್ಯೂ ಗೊತ್ತು, C3 ವ್ಯಾಲ್ಯೂ ಗೊತ್ತು. ಸೊ ಪ್ರಾಬ್ಲಮ್ ಶುರು ಮಾಡಬೇಕಾದ್ರೆ ನಾನು ಏನಂತ ಬರೆದಿದ್ದೆ, C1 ಇಂಟು F1x ಪ್ಲಸ್ C2 ಇಂಟು F2x ಪ್ಲಸ್ C3 ಇಂಟು F3x ವಿಲ್ ಬಿ ಈಕ್ವಲ್ ಟು f of x ಅಂತ ಬರೆದಿದ್ದೆ ಅಲ್ವಾ. ಸೊ ಈಗ C1 C2 C3 ವ್ಯಾಲ್ಯೂ ಗೊತ್ತಿರೋದ್ರಿಂದ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗಿ ಅಷ್ಟೇ. ಸೊ C1 ವ್ಯಾಲ್ಯೂ ಏನು ಮೈನಸ್ 3. ಸೊ ಮೈನಸ್ 3 ಇಂಟು F1x ವ್ಯಾಲ್ಯೂ ಏನಿದೆ ಎಕ್ಸ್ ಸ್ಕ್ವೇರ್ ಮೈನಸ್ 2x ಪ್ಲಸ್ 5 ಪ್ಲಸ್ C2 ವ್ಯಾಲ್ಯೂ ಏನು ನಮಗೆ ಏನು ಬಂತು 2 ಅಂತ ಬಂತು. ಸೊ 2 ಇಂಟು F2x ವ್ಯಾಲ್ಯೂ ಏನು 2x ಸ್ಕ್ವೇರ್ ಮೈನಸ್ 3x. ನೆಕ್ಸ್ಟ್ ಪ್ಲಸ್ C3 ವ್ಯಾಲ್ಯೂ ಏನಿದೆ 4 ಇಂಟು F3x ವ್ಯಾಲ್ಯೂ ಏನು x ಪ್ಲಸ್ 3 ವಿಚ್ ವಿಲ್ ಬಿ ಈಕ್ವಲ್ ಟು f ಆಫ್ x ವ್ಯಾಲ್ಯೂ ಏನಿದೆ x ಸ್ಕ್ವೇರ್ ಪ್ಲಸ್ 4x ಮೈನಸ್ 3. ಸೊ ಏನಂತ ಬರೀಬಹುದು, ದೇರ್ ಫಾರ್ ದಿಸ್ ಈಸ್ ಎ ಲೀನಿಯರ್ ಕಾಂಬಿನೇಷನ್. ಸರಿನಾ? ಸೊ ಲಾಸ್ಟ್ಗೆ ದಿಸ್ ಈಸ್ ಎ ಲೀನಿಯರ್ ಕಾಂಬಿನೇಷನ್ ಅಂತ ಬರೆದ್ರೆ ಸಾಕು. ಸೊ ಪ್ರಾಬ್ಲಮ್ ಕಂಪ್ಲೀಟ್ ಆಯ್ತು ಅಂತ ಅರ್ಥ. ಏನಾದ್ರೂ ಡೌಟ್ ಇತ್ತು ಅಂತಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು.